ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಪೃಥ್ವಿ ಶುದ್ಧವೆಂಬನೇ ಪೃಥ್ವಿ ಶುದ್ಧವಲ್ಲ. ಪೃಥ್ವಿ ಶುದ್ಧವೆಂಬನೇ ಪೃಥ್ವಿ ಶುದ್ಧವಲ್ಲ. ಜಲ ಶುದ್ಧವೆಂಬನೇ ಜಲ ಶುದ್ಧವಲ್ಲ. ಜಲ ಶುದ್ಧವೆಂಬನೇ ಜಲ ಶುದ್ಧವಲ್ಲ. ಅಗ್ನಿ ಶುದ್ಧವೆಂಬನೇ ಅಗ್ನಿ ಶುದ್ಧವಲ್ಲ. ಅಗ್ನಿ ಶುದ್ಧವೆಂಬನೇ ಅಗ್ನಿ ಶುದ್ಧವಲ್ಲ. ವಾಯು ಶುದ್ಧವೆಂಬನೇ ವಾಯು ಶುದ್ಧವಲ್ಲ. ವಾಯು ಶುದ್ಧವೆಂಬನೇ ವಾಯು ಶುದ್ಧವಲ್ಲ. ನೀ ಕೇಳಯ್ಯ ಹುಸಿ ಮಸಕವ ಕಳೆದು, ನೀ ಕೇಳಯ್ಯ ಹುಸಿ ಮಸಕವ ಕಳೆದು, ಜ್ಞಾನವೆಂಬ ಬೆಳಗ ಸಾಧಿಸಬಲ್ಲಡೆ, ಜ್ಞಾನವೆಂಬ ಬೆಳಗ ಸಾಧಿಸಬಲ್ಲಡೆ, ಅಲ್ಲಿ ತಾನಿಪ್ಪನೆಂದಂಬಿಗರ ಚೌಡಯ್ಯ, ಅಲ್ಲಿ ತಾನಿಪ್ಪನೆಂದಂಬಿಗರ ಚೌಡಯ್ಯ. ಇಲ್ಲಿ ಅಂಬಿಗರ ಚೌಡಯ್ಯನವರು ಮತ್ತೆ ಒಂದು ಜ್ಞಾನದ ಬಗ್ಗೆ, ಅಂದರೆ ನಮ್ಮ ಶರಣರು ಏನು ಹೇಳ್ತಿದ್ದಾರೆ ಅಂದರೆ, ನೀನು ಹೊಲನ ಮನಿನ ಕಟ್ಟಿಸು, ಶ್ರೀಮಂತನಾಗು, ಬುದ್ಧಿವಂತನಾಗು, ವಿದ್ಯಾವಂತನಾಗು ಅಂತ ಹೇಳಿದ್ರು. ಇಲ್ಲಿ ಜ್ಞಾನವಂತನಾಗು, ಜ್ಞಾನವನ್ನು ಸಂಪಾದನೆ ಮಾಡು ಅಂತ ಹೇಳ್ತಾರೆ. ಆದರೆ ಎಲ್ಲದಕ್ಕೂ ಒಂದು ಶ್ರೇಷ್ಠವಾಗಿದ್ದು ಯಾವುದು ಅಂದರೆ, ತನ್ನ ಅರಿವಿನಲ್ಲಿ ತಾನು ಅರಿವನ್ನು ಪಡ್ಕೊಳ್ಳೋದು ಮತ್ತು ಜ್ಞಾನವಂತನಾಗೋದು. ಅಂದರೆ ಅಲ್ಲಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅಂತೇಳಿ ಗುರು ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ. ಅದೇ ರೀತಿ ಅಲ್ಲಮಪ್ರಭು ದೇವರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿ ನಿನ್ನವಳಲ್ಲ, ಇದು ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನರತ್ನ, ಇಂತಪ್ಪ ದಿವ್ಯ ರತ್ನಮನಿ ಕೆಡಗೊಡದೆ ಅಲಂಕರಿಸಿದೆಯಾದೊಡೆ, ನಿನ್ನನ್ನು ಬಿಟ್ಟು ಸಿರಿವಂತರಿಲ್ಲ ಕಾಣ. ಇಲ್ಲಿ ಭೂಮಿ ಹೊಂದಿದವ ಶ್ರೀಮಂತಲ್ಲ, ಹಣ ಗಳಿಸಿದವ ಶ್ರೀಮಂತಲ್ಲ, ಗಣಕಗಳನ್ನು ಮಾಡಿಕೊಂಡವ ಶ್ರೀಮಂತಲ್ಲ. ಮತ್ತು ಯಾರು ಶ್ರೀಮಂತರು, ಯಾರು ಒಂದು ಜ್ಞಾನವಂತರಾಗಿರ್ತಾರ, ಯಾರು ಒಂದು ಅರಿವನ್ನು ಪಡ್ಕೊಂಡಿರ್ತಾರೆ, ಅವರು ಶ್ರೀಮಂತರು ಅನ್ನೋದನ್ನು ಇಲ್ಲಿ ಶರಣರು ಹೇಳ್ತಾರೆ. ಅಲ್ಲಿ ಜ್ಞಾನವಂತನಾದಾಗ ಅಲ್ಲೇ ಆ ದೇವರ ಒಂದು ಆತನ ಒಂದು ಏನು ಆ ದೇವರ ಲೀಲೆ ಅಂತ ನಾವೇನು ಕರಿತೀವಲ್ಲ, ಅದು ನಮಗೆ ಗೋಚರ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ಅಂಬಿಗರ ಚೌಡಯ್ಯನವರು ಏನು ಹೇಳ್ತಾರೆ ಅಂದರೆ, ಭೂಮಿ ಪೃಥ್ವಿ ಶುದ್ಧವೆಂಬನೇ ಪೃಥ್ವಿ ಶುದ್ಧವಲ್ಲ. ಹಾಗೆ ಈ ಪೃಥ್ವಿ ಅನ್ನೋದು ಇದು ಶುದ್ಧ ಐತೇನೋ, ಇದನ್ನೇನಾದರೂ ನೀನು ಹೊಂದಿದ್ದೀಯಂದರೆ ಇಲ್ಲಿ ಇದರಿಂದ ನಿನಗೇನಾದರೂ ಒಂದು ಸುಖ ಐತೇನೋ, ಇಲ್ಲ. ಯಾಕಂತ ಕೇಳಿದರೆ, ಈ ಭೂಮಿಯನ್ನು ಹೊಂದಿದವರು ಅನೇಕರು ಅಷ್ಟು ಎಕರೆ ಹೊಲ, ಇಷ್ಟು ಎಕರೆ ಹೊಲ, ಅಷ್ಟು ಇಷ್ಟು ಅಂತ ಏನೋ ಹೇಳ್ತಿರ್ತಾರೆ, ಎಲ್ಲ ಹೊಂದಿರ್ತಾರೆ. ಆದರೆ ಅದರಿಂದ ತನಗೆ ಅಲ್ಲಿ ದುಃಖನೇ ಹೆಚ್ಚಿಗೆ ಹೊರತು ಎಲ್ಲಿ ನನ್ನ ಕೈ ಬಿಟ್ಟು ಹೋಗ್ತತೋ ಅನ್ನೋ ಒಂದು ದುಃಖದಿಂದ ಅಲ್ಲಿ ತನ್ನ ಜೀವನವನ್ನು ಕಳಿಬೇಕಾಗ್ತದೆ. ಅದಕ್ಕೆ ಅಲ್ಲಿಂದನೂ ನಿನಗೆ ಒಂದು ನೆಮ್ಮದಿ ಇಲ್ಲ, ಮತ್ತು ಆ ಪೃಥ್ವಿನ ಒಂದು ಶುದ್ಧ ಇಲ್ಲ. ಯಾಕಂತ ಕೇಳಿದರೆ, ಈ ಪೃಥ್ವಿಯಲ್ಲಿ ಅನೇಕ ಕಾರ್ಯಗಳನ್ನು ನಾವು ಇವತ್ತು ಮಾಡಿ ಈ ಪೃಥ್ವಿಯನ್ನು ನಾವೇನು ಮಾಡಿದ್ದೇವೆ, ಮಲಿನಗೊಳಿಸಿಬಿಟ್ಟಿದ್ದೇವೆ. ಅದಕ್ಕೆ ಇದು ಪೃಥ್ವಿ ಶುದ್ಧವಲ್ಲ ಅಂತ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಜಲ ಶುದ್ಧವೆಂಬನೇ ಜಲ ಶುದ್ಧವಲ್ಲ. ಹಾಗಾದರೆ ಜಲ ನಾವೇನು ನೀರು ಏನು ಕರಿತಿದ್ದೇವಲ್ಲ, ಅದು ಆಕಾಶದಿಂದ ಬಂದ ಮಳೆ, ಅದು ಶುದ್ಧವಾಗಿರ್ತದೆ. ಆದರೆ ಈ ಭೂಮಿಗೆ ಬಂದ ಮೇಲೆ ಮತ್ತು ನಮ್ಮ ಮನುಷ್ಯರ ಕೈಗೆ ಸಿಕ್ಕ ಮೇಲೆ ಅದು ಅಶುದ್ಧವಾಗಿ ಹೋಗ್ಬಿಡುತ್ತೆ. ತನ್ನ ಒಂದು ಶುದ್ಧತೆಯನ್ನು ಅಲ್ಲಿ ಕಳ್ಕೊಂಡು ಅದು ಸಹಿತ ಮಲಿನವಾಗಿಬಿಡ್ತದೆ. ಅದಕ್ಕೋಸ್ಕರನೇ ಈಗ ಅನೇಕ ನದಿಗಳ ನೀರನ್ನು ನಾವು ನೋಡ್ತಿದ್ವಿ, ಮಲಿನ ಆಗಿಬಿಟ್ಟಿದ್ದಾವೆ. ಅಲ್ಲೇ ಹಿಂದಿನ ದಿನಮಾನದಲ್ಲಿ ಹೇಳ್ತಿದ್ದಾರೆ, ಗಂಗಾ ಸ್ನಾನಂ ತುಂಗಾ ಪಾನಂ ಅಂಥೇಳಿ. ಇವತ್ತು ಆ ಗಂಗಾ ನದಿ ಸ್ನಾನ ಮಾಡೋಕ್ಕೂ ಯೋಗ್ಯಿಲ್ಲ, ಈ ಕಡೆ ತುಂಗಾ ನದಿ ನೀರು ಕುಡಿಯೋಕ್ಕೂ ಯೋಗ್ಯಿಲ್ಲ. ಆ ರೀತಿ ಮಲಿನ ಮಾಡಿಬಿಟ್ಟಿವೆ. ಅದಕ್ಕೆ ಇಲ್ಲಿ ಜಲ ಶುದ್ಧವೆಂಬನೇ ಜಲ ಶುದ್ಧವಲ್ಲ ಅಂತ ಹೇಳ್ತೀವಿ. ಹಾಗೆ ಅಗ್ನಿ ಶುದ್ಧವೆಂಬನೇ ಅಗ್ನಿ ಶುದ್ಧವಲ್ಲ. ಹಾಗೆ ಅಗ್ನಿನೂ ಸಹಿತಕ್ಕೆ ಅದು ಶುದ್ಧನು ಅಂತ ಕೇಳಿದಾಗ, ಅದು ಕೇವಲ ಒಳ್ಳೆಯದನ್ನು ಅಷ್ಟೇ ಸುಡೋದಿಲ್ಲ, ಅದು ಕೆಟ್ಟದ್ದು. ಅದರ ಅಗ್ನಿಗೆ ಯಾವುದು ಆಹುತಿ ಆಗ್ತದೆ, ಅದು ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಎಲ್ಲದನ್ನು ಅದು ಸುಡೋದು. ಅದು ಸುಟ್ಟಾಗ ಅಲ್ಲಿ ಏನಾಗ್ತದೆ, ಅದು ಮಲಿನ ಆಗ್ತದೆ. ಮತ್ತು ಮುಂದೆ ಏನು ಹೇಳ್ತಾರೆ, ವಾಯು ಶುದ್ಧವೆಂಬನೇ ವಾಯು ಶುದ್ಧವಲ್ಲ.
ಅದೇ ರೀತಿ ಗಾಳಿ ಅಂತೂ ಈ ದಿನಮಾನದಲ್ಲಿ ನಾವು ಅದನ್ನು ಎಷ್ಟು ಕೆಡಿಸಿದ್ದೇವೆ ಅಂತ ಕೇಳಿದಾಗ ಉಸಿರಾಟಕ್ಕೂ ಅದು ನಾವು ಏನು ಹೇಳ್ತೇವೆ ಪ್ರಾಣವಾಯು ಅಂತೀವಿ, ಅಲ್ಲಿ ಜೀವಜಲ ಅಂತ ನೀರಿಗೆ ಹೇಳ್ತೇವೆ, ಪ್ರಾಣವಾಯು ಅಂತ ಗಾಳಿಗೆ ಹೇಳ್ತೇವೆ. ಆದರೆ ಅದನ್ನು ನಾವು ಎಷ್ಟು ಬೇಕು ಅಷ್ಟು ಅದನ್ನು ಮಲಿನಗೊಳಿಸಿಬಿಟ್ಟಿದ್ದೇವೆ. ಅದನ್ನು ಸಹಿತಕ್ಕೆ ಶುದ್ಧವಾಗಿ ನಾವು ಇಟ್ಟುಕೊಂಡಿಲ್ಲ. ಹಾಗಾದರೆ ಏನು ಮಾಡಬೇಕಂತಾರೆ ಇಲ್ಲಿ ಶರಣರು ಅಂದ್ರೆ, ನೀ ಕೇಳಯ್ಯ ಹುಸಿ ಮಸಕವ ಕಳೆದು. ಏನು ಆ ಸುಳ್ಳು ಅನ್ನುವಂಥದ್ದು ಏನಿದೆಯಲ್ಲ, ಸುಳ್ಳನ್ನು ನೀನು ಅದು ಕಳೆದು ಅದು ಮಸಕ್ಕು. ಅದು ನಮಗದೇನು ಒಂಥರ ಈ ಮಸಕ್ಕಾಗಿ ಕಾಣ್ತತಿ ಅಂತ ಇರ್ತಾವಲ್ಲ, ಆಗ ಅದು ಹುಸಿ ಅನ್ನೋದು ಒಂದು ಮಸಕ್ಕಾಗಿ ನಮಗೆ ನಮ್ಮ ಹತ್ರ ಅದು ಸುಳಿತಾ ಇರ್ತದೆ. ಬೇರೆ ಯಾವುದು ಅಲ್ಲಿ ಬೆಳಗು ಅಲ್ಲಿ ನಮಗೆ ಕಾಣೋದಿಲ್ಲ. ಆ ಮಸಕ್ಕಿದ್ದಾಗ ಆ ಕಡೆ ಸ್ವಚ್ಛ ಇದ್ದದ್ದು ಏನೇ ಇದ್ದರೂ ಅದು ನಮಗೆ ಮಸಕ್ಕಾಗಿ ಕಾಣಿಸ್ತತೆ ಹೊರತು ಸ್ಪಷ್ಟವಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ಆ ಹುಸಿ ಅನ್ನುವಂಥ ಆ ಮಸಕು ಏನೈತಲ್ಲ ಅದನ್ನು ಕಳಿಬೇಕು ಅಂತಾರೆ. ಅದನ್ನು ಈಗ ನಾವೇನು ಒಂದು ಕನ್ನಡಿ ಮುಂದೆ ನಿಂತು ಅದ್ರ ಮೇಲೆ ಏನಾದರೂ ಸ್ವಲ್ಪ ಧೂಳ ಗೀಳ ಅದು ಏನಾದರೂ ಬಿದ್ದಿತ್ತು ಅಂದರೆ ಹೇಗೆ ನಮ್ಮ ಮುಖ ಸರಿಯಾಗಿ ಕಾಣೋದಿಲ್ಲ, ಅದನ್ನು ಒರೆಸ್ಕೊಂಡಾಗ ಹೇಗೆ ಕಾಣುತ್ತಲ್ಲ, ಅದೇ ರೀತಿ ಮಸಕನ್ನು, ಹುಸಿಯನ್ನು, ಸುಳ್ಳು ಅನ್ನುವಂಥ ಮಸಕನ್ನು ನೀನು ಕಳಿಬೇಕು ಅಂತ ಹೇಳ್ತಾರೆ. ಹಾಗಾದರೆ ಮುಂದೆ ಏನು ಹೇಳಬೇಕು, ಆ ಹುಸಿ ಮಸಕವನ್ನು ನೀನು ಕಳೆದೆ ಅಂದರೆ ಜ್ಞಾನವೆಂಬ ಬೆಳಗ ಸಾಧಿಸಬೇಕಾಗ್ತದೆ. ಜ್ಞಾನವೆಂಬ ಬೆಳಗು ಸಾಧಿಸಬಲ್ಲಡೆ ಅಲ್ಲಿ ತಾನಿಪ್ಪನೆಂದಂಬಿಗರ ಚೌಡಯ್ಯ. ಅಂದರೆ ಯಾವಾಗ ನೀನು ಜ್ಞಾನವಂತನಾದೆ, ಆ ಹುಸಿ ಮಸಕನ್ನು ಕಳೆದು ನೀನು ಯಾವಾಗ ಜ್ಞಾನವಂತನಾಗ್ತೀರಿ, ಅಲ್ಲಿ ಸೃಷ್ಟಿಕರ್ತ ಪರಮಾತ್ಮ ಇರ್ತಾನ ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಈ ವಚನದ ಮೂಲಕ ನಮಗೆ ಸಂದೇಶವನ್ನು ಕೊಡ್ತಾರೆ. ಆದರೂ ನಾವು ಸಹಿತ ಆ ಹುಸಿ ಮಸಕನ್ನು ಕಳೆದು ನಾವು ಜ್ಞಾನವಂತರಾಗಬೇಕು ಅಂದ್ಕೊಂಡಾಗ ನಾವು ಅಲ್ಲಿ ಮತ್ತೇನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತತಿ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂಥ ಒಂದು ಜ್ಞಾನ ನಮಗೆ ಪ್ರಾಪ್ತಿ ಆಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.